ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು 9ನೇ ತರಗತಿಗೆ FA1 ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ತೃತೀಯ ಭಾಷೆ ಹಿಂದಿಯಲ್ಲಿ ಪೋಸ್ಟನ್ನು ಮಾಡ್ತಾ ಇದ್ದೀವಿ. ಇದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇದೆ. ಸೊ ಖಂಡಿತವಾಗಿ ಇದನ್ನು ನೋಡ್ಕೊಂಡು ಹೋಗಿ, ಏಕೆಂದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ಆಲ್ರೆಡಿ ಕನ್ನಡ ಹಾಕಿದ್ದೀನಿ, SS ಹಾಕಿದ್ದೀನಿ, ಮತ್ತು ಸೈನ್ಸು ಕೂಡ ನಾನು ಏನು ಮಾಡಿದ್ದೀನಿ ಅಂದರೆ ಹಾಕಿದ್ದೀನಿ. ಇವಾಗ ಹಿಂದಿ ಇದೆ, ನೆಕ್ಸ್ಟ್ ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಇದೆ, ಅವುಗಳನ್ನು ಕೂಡ ಬೇಗನೆ ಹಾಕಿ ಇನ್ನೊಂದು 2 ಸೆಟ್ಗಳನ್ನು ಅಂದರೆ ನಿಮಗೆ ಒಂದು 3 ಸೆಟ್ ಕ್ವಶನ್ ಪೇಪರ್ಗಳನ್ನು ಕೊಟ್ಟರೆ ಸೊ ಖಂಡಿತವಾಗಿ ಅವೇ ಪ್ರಶ್ನೆಗಳು ನಿಮಗೆ ಬರ್ತವೆ. ನೀವು ಎಕ್ಸಾಮಲ್ಲಿ ಚೆನ್ನಾಗಿ ಅಂಕಗಳನ್ನು ಗಳಿಸ್ತೀರಿ ಅಂತ ಹೇಳ್ತಾ, ಇದಕ್ಕಿಂತ ಮುಂಚೆ ನಿಮ್ಮ ಈ ಒಂದು ಪಾಠಗಳ ಅದು ಜೈ ಜೈ ಭಾರತ್ ಮಾತಾ ಆಗಿರ್ಬೋದು, ಗುಲಾಬ್ ಸಿಂಗ್ ಆಗಿರ್ಬೋದು, ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಆಮೇಲೆ ಅನುಶಾಸನ್ ಹಿ ಶಾಸನೆ, ಈ 4 ಪಾಠಗಳ ಕ್ವಶನ್ ಆನ್ಸರ್ಸ್ಗಳನ್ನು ಆಲ್ರೆಡಿ ನಾನು ಹಾಕಿದ್ದೀನಿ. ಓಕೆನಾ. 9ನೇ ಹಿಂದಿ ಪ್ರಶ್ನೋತ್ತರ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅಲ್ಲಿ ಹೋಗಿ ನೋಡಿದರೆ ಸಾಕು. ಒಂದು ಮಿನಿಮಮ್ ಅಂದರೆ 40ನಿಂದ 45 ನಿಮಿಷ ನೋಡಿದರೆ ಸೊ ಎಲ್ಲ ಪಾಠದ ಪ್ರಶ್ನೋತ್ತರಗಳು ನಿಮಗೆ ಕವರ್ ಆಗ್ತದೆ. ಓಕೆ. ಸೊ ಫಸ್ಟ್ ಮಾಡ್ತಕ್ಕಂಥ ಕೆಲಸ, ಪ್ರಶ್ನೋತ್ತರಗಳನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ, ಅಂಕಗಳು ನಿಮಗೆ ಸಿಗ್ತವೆ. ಇದೇ ಕ್ವಶನ್ ಪೇಪರ್ನ ಕೀ ಆನ್ಸರ್ ಇದು. ಎಸ್, प्रथम रचनात्मक आकलन जुलाई 2026, विषय हिंदी, कक्षा 9, अंक 20, समय 40 ಮಿನಿಟ್ ಅಂತ ಇದೆ. ಫಸ್ಟ್ 2 ಏನು ಮಾಡಿದ್ದಾರೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಈ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕರೆಕ್ಟಾಗಿರ್ತಕ್ಕದ್ದನ್ನು ಆರಿಸಿ ಬರಿಬೇಕು. ಫಸ್ಟ್ ಕೇಳಿದರು, ನಿಮ್ನಲಿಖಿತ್ ಮೈಸ್ತೆ ಸ್ತ್ರೀಲಿಂಗ ಶಬ್ದ ಹೇ ಅಂತ ಕೇಳಿದ್ದಾರೆ. ಕೊಟ್ಟವುಗಳಲ್ಲಿ ಯಾವುದು ಸ್ತ್ರೀಲಿಂಗ ಶಬ್ದ ಅಂತ ಕೇಳಿದ್ದಾರೆ. ಇಟ್ಸ್ ಅ ವೆರಿ ಈಸಿ. ಎ ಬಾದಶಾಹ, ಬಿ ರಾಣಿ, ಸಿ ಪಿತಾ, ಡಿ ಭಾಯ್. ಅಗದಿ ಈಸಿ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಆಪ್ಷನ್ ಬಿ, ರಾಣಿ. ಓಕೆ. ಬಾದಶಾಹ ಪುಲ್ಲಿಂಗ, ಇದ್ರದ್ದು ಸ್ತ್ರೀಲಿಂಗ ಏನಾಗ್ತದೆ, ಬೇಗಮ್ ಆಗ್ತದೆ. ಸೊ ನಿಮಗೆ ಗೊತ್ತೇ ಇದೆ. ಓಕೆ. ನೆಕ್ಸ್ಟ್ ಪಿತಾ ಇದೆ, ಇದು ಪುಲ್ಲಿಂಗ, ಇದ್ರದ್ದು ಸ್ತ್ರೀಲಿಂಗ ಆಗ್ತದೆ ಮಾತಾ. ಭಾಯಿ ಅದ ಪುಲ್ಲಿಂಗ, ಇದ್ರದ್ದು ಸ್ತ್ರೀಲಿಂಗ ಏನಾಗ್ತದೆ, ಬಹನ್ ಅಂತ ಬರ್ತದೆ. ಓಕೆ. ಇನ್ನು 2ನೇ ಪ್ರಶ್ನೆಗೆ ಹೋಗೋಣ. ಗೌರವ್ ಶಬ್ದಕ ವಿಲೋಮ ರೂಪ ಹೇ ಅಂತ ಕೇಳಿದ್ದಾರೆ. ಸೊ ಗೌರವ ಈ ಪದದ ವಿಲೋಮ ಶಬ್ದ ಏನು ಅಂತ ಕೇಳಿದ್ದಾರೆ. ಎ ಅಗೌರವ, ಬಿ ಮರ್ಯಾದಾ, ಸಿ ಗೌರವಶಾಲಿ, ಡಿ ಗೌರವ್. ಸೊ ಗೌರವ್ ಏನಾಗ್ತದಪ್ಪ ಅಂದ್ರೆ ಅಗೌರವ್ ಅಂತ ನಾವೇನು ಮಾಡ್ತೀವಿ, ಉಪಸರ್ಗವನ್ನು ಅನ್ನೋದನ್ನು ಹಾಕಿ ನಾವೇನು ಮಾಡ್ತೀವಿ, ವಿಲೋಮ ಶಬ್ದವನ್ನು ಮಾಡ್ತೀವಿ. ಸೊ ಆಪ್ಷನ್ ಎ ಅಗೌರವ ಇಸ್ ದ ರೈಟ್ ಆನ್ಸರ್. ಇನ್ನು ಸಂಬಂಧೀಕರಣ ಇದ್ದಾವೆ. ಸೊ ಮೊದಲೆರಡು ಪದಗಳ ಸಂಬಂಧವನ್ನು ಗ್ರಹಿಸಿನೇ 3ನೇ ಪದದ ಸಂಬಂಧವನ್ನು ಬರಿಬೇಕು. ಇಲ್ಲಿನೂ ಕೂಡ 2 ಪ್ರಶ್ನೆಗಳನ್ನು ಕೊಟ್ಟಿತ್ತು, ಅಗದಿ ಸರಳವಾಗಿರ್ತಕ್ಕಂಥದ್ದೇ ಇದ್ದಾವೆ. ಸಿಕಾಗೋ ಅಮೆರಿಕಾ ಆದರೆ ಕಲ್ಕತ್ತಾ ಯಾವ ದೇಶದಲ್ಲಿದೆ ಅಂತ ಕೇಳಿದ್ದಾರೆ. ಸ್ಥಳ ಮತ್ತು ದೇಶ ಇತ್ತು, ಸೊ ಅದು ಭಾರತ ಅಂತ ಬರ್ತದೆ. ಇದು 3ನೇ ಪಾಠ, ಸ್ವಾಮಿ ವಿವೇಕಾನಂದದಿಂದ ಪ್ರಶ್ನೆಯನ್ನು ಕೇಳಿದರು. ಹೌದಾ. ಎಸ್. ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ. ಪ್ರಶ್ನೆ ಸಂಖ್ಯೆ 4. ಎಸ್, ಏನಿದೆ ಅಂತಂದರೆ ಲಾಲ ರಂಗ ರುಕುನ ಹರಾ ರಂಗ ಡ್ಯಾಶ್ ಅಂತ ಇದೆ. ಇದು 4ನೆಯ ಪದ್ಯಪಾಠ, ಅನುಶಾಸನ್ ಹಿ ಶಾಸನ್ ಹಿದಿಂದ ಕೇಳಿದರು. ಟ್ರಾಫಿಕ್ನ ಸಂಕೇತಗಳು ನಿಮಗೆ ಗೊತ್ತಿದ್ದಾವೆ. ಒಟ್ಟು 3 ಬಣ್ಣಗಳು, ಲಾಲ ರಂಗ ರುಕುನ, ಹರಾ ರಂಗ ಚಲನ, ಅವ್ರ ಪೀಲಿ ಕರೆ ಸಚೇತ. ಸೊ ಪೀಲಿ ಅನ್ನೋದನ್ನು ಏನು ಬರೀಬೇಕು, ಸಚೇತ, ಜಾಗೃತ, ಎಚ್ಚರಿಕೆ ಅನ್ನೋದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದ್ರ ಮೇಲೂ ಕೂಡ ನಿಮಗೆ ಪ್ರಶ್ನೆಗಳು ಏನಾಗ್ತಾವಪ್ಪ ಅಂತಂದರೆ ಬರ್ತವೆ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ನಿಮಗೆ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಪ್ರತಿ ಸರಿಯಾದ ಉತ್ತರಕ್ಕೆ ಎಸ್ 1 ಅಂಕ, 3 ಪ್ರಶ್ನೆ 3 ಅಂಕ. ಪ್ರಶ್ನೆ ಇತ್ತು ಫ್ರೆಂಡ್ಸ್, ವಿವೇಕಾನಂದಕ್ಕೆ ಬಚ್ಪನ್ ಕಾ ನಾಮ್ ಕ್ಯಾ ಹೇ ಅಂತ ಕೇಳಿದ್ದಾರೆ. ಸೊ ವಿವೇಕಾನಂದರವರ ಬಚ್ಪನ್ದ ಹೆಸರು ಏನಂತ ಕೇಳಿದರು. ಸೊ ವಿವೇಕಾನಂದಕ್ಕೆ ಬಚ್ಪನ್ ಕಾ ನಾಮ್ ನರೇಂದ್ರ ದೇವ್ ಹೇ ಅಂತ ಹೇಳಿದ್ದಾರೆ. ಸೊ ನರೇಂದ್ರ ದೇವ ಅಂತಕ್ಕಂಥದ್ದು ವಿವೇಕಾನಂದರವರ ಬಚ್ಪನ್ದು ಹೆಸರು. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 6. ವಿವೇಕಾನಂದಕ್ಕೆ ಗುರು ಕೌನ್ ಥೇ ಅಂತ ಕೇಳಿದ್ದಾರೆ. ಇಲ್ಲಿ ವಿವೇಕಾನಂದರವರ ಗುರು ಯಾರಪ್ಪ ಅಂತಂದರೆ ರಾಮಕೃಷ್ಣ ಪರಮಹಂಸ ಅಂತ ಹೇಳಿದ್ದಾರೆ. ಸೊ ವಿವೇಕಾನಂದರವರ ಗುರು ರಾಮಕೃಷ್ಣ ಪರಮಹಂಸ. ಪ್ರಶ್ನೆ 7. ಘಾಯಲ್ ಕೋ ಫೌರನ್ ಕಹಾ ಪಹುಂಚಾನಾ ಚಾಹಿಯೇ ಅಂತ ಕೇಳಿದ್ದಾರೆ. ಅಂದರೆ ಘಾಯಲ್ ಅಂತಂದರೆ ಗಾಯಾಳು, ಸೊ ಅಂದರೆ ಫೌರನ್ ಅಂದರೆ ತಕ್ಷಣ. ಸೊ ಗಾಯಾಳುಗಳನ್ನು ತಕ್ಷಣ ಎಲ್ಲಿ ಸಾಗಿಸ್ಬೋದು ಅಂತ ಕೇಳಿದ್ದಾರೆ. ಸೊ ಉತ್ತರ ಏನಪ್ಪ ಅಂತಂದರೆ ಅಸ್ಪತಾಲ್. ಸೊ ಗಾಯಾಳುಗಳನ್ನು ನಾವು ತಕ್ಷಣವಾಗಿ ಏನು ಮಾಡಬೇಕಪ್ಪ ಅಂತಂದರೆ ಆಸ್ಪತ್ರೆಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋದು ಕವಿ ಡಾಕ್ಟರ್ ರಮೇಶ್ ಮಿಲನ್ ಅವರ ಆಶೆ ಆಗಿತ್ತು. ಇಷ್ಟು 1ರಿಂದ 7 ಏನಾಗಿತ್ತಪ್ಪ ಅಂದರೆ 1 ಮಾರ್ಕರ್ ಕ್ವಶನ್ಸ್ ಇತ್ತು. ನೀವುಗಳು ಕೂಡ ಪಾಠದ ಇತರೆ ಪ್ರಶ್ನೆಗಳನ್ನು ಕೂಡ ಚೆನ್ನಾಗಿ ಬಹೆಟ್ ಮಾಡಿ. ಇನ್ನು 2 ಮಾರ್ಕರ್ ಪ್ರಶ್ನೆ ಬರ್ತೀನಿ. ಅದನ್ನು 2ರಿಂದ 3 ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ನಿಮಗೆ 3 ಪ್ರಶ್ನೆ ಕೊಟ್ಟಿದ್ದಾರೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ,
ಒಟ್ಟು 3 ಪ್ರಶ್ನೆ 6 ಅಂಕ. ಪ್ರಶ್ನೆ 8 ಭಾಯ್ ಕೋ ಬಹನ್ ಕೈಸೆ ವಿದಾ ಕರ್ತಿ ಹೇ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ बहन ने भाई के माथे पर तिलक लगाया, चावल बिखराए, तब भाई ने बहन के पैर छुए और विदा ली. बहन ने भाई के सिर पर हाथ फेरा और भलैया ली ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರೆದ್ರೆ. ಸೊ ಈ ಪ್ರಶ್ನೆ ಉತ್ತರಕ್ಕೆ ನಿಮಗೆ 2 ಅಂಕ ಕೊಡ್ತಿದ್ರು. ಸೊ ಗುಲಾಬ್ ಸಿವ್ ಪಾಠದ ಪ್ರಶ್ನೆ ಇತ್ತು. ಇನ್ನು ಸ್ವಾಮಿ ವಿವೇಕಾನಂದ ಪಾಠದ ಪ್ರಶ್ನೆ ಕೇಳಿದ್ದಾರೆ. ವಿವೇಕಾನಂದ ने ಭಾರತವಾಸಿयों को क्या उपदेश दिया ಅಂತ ಕೇಳಿದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಅಂದರೆ ಸ್ವಾಮಿ ವಿವೇಕಾನಂದರವರು ಭಾರತೀಯರಿಗೆ ಕೊಟ್ಟ ಉಪದೇಶಗಳೇನು ಅಂತ ಇದೆ. ಸ್ವಾಮಿ ವಿವೇಕಾನಂದನೇ ಅಜ್ಞಾನ, ಅಶಿಕ್ಷಾ, ವಿದೇಶಿ ಅನುಕರಣ, दास्य मनोभाव आदि के बुरे प्रभाव को हटाने का भारतीय जनता को ಉಪದೇಶ ದಿಯಾ ಅಂತ ಇದೆ. ಅಂದರೆ ಸ್ವಾಮಿ ವಿವೇಕಾನಂದರು ಭಾರತೀಯರಲ್ಲಿರ್ತಕ್ಕಂಥ ಅನಕ್ಷರತೆ, ಅಜ್ಞಾನ, ಪಾಶ್ಚಿಮಾತ್ಯ ಅನುಕರಣೆ, ಗುಲಾಮಗಿರಿ ಅಲ್ಲ, ದಾಸ್ಯ ಮನೋಭಾವ ಅವುಗಳ ಪ್ರಭಾವಗಳಿಂದ ಹಟಾನೇಕ ಅಂದರೆ ತೊಲಗಿಸ್ಲಿಕ್ಕೆ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಭಾರತೀಯ ಜನರಿಗೆ ಉಪದೇಶವನ್ನು ಕೊಡ್ತಕ್ಕಂಥ ಕೆಲಸ ಸ್ವಾಮಿ ವಿವೇಕಾನಂದರು ಮಾಡ್ತಾರೆ. ಮುಂದಿನ ಪ್ರಶ್ನೆ ದುರ್ಘಟನಾ ಸೆ ಬಚನೆಗೆ ಕೋಯಿ ದೋ ಉಪಾಯ ಲಿಖಿಯೇ ಅಂತ ಕೇಳಿದ್ದಾರೆ. ಅಂದ್ರೆ ಅಪಘಾತವನ್ನು ತಡೆಗಟ್ಟೋ ಸಲುವಾಗಿ ನೀವೇನಾದರೂ 2 ಉಪಾಯಗಳನ್ನು ಕೊಡಿ ಅಂತ ಕೇಳಿದರೆ फर्स्ट वन दुर्घटना से बचने के लिए हमेशा हेलमेट पहनकर वाहन चलाना चाहिए. ಸೊ ಅನಾಹುತಗಳನ್ನು ತಪ್ಪಿಸಬೇಕಾದ್ರೆ ನಾವೇನು ಮಾಡಬೇಕು, ಸವಾರರು ಹೆಲ್ಮೆಟ್ಗಳನ್ನು ಶಿರಸ್ತ್ರಾಣಗಳನ್ನು ಧರಿಸಿಕೊಂಡು ವಾಹನ ಚಲಾವಣೆ ಮಾಡಬೇಕು. ದ್ವಿಚಕ್ರ ಇನ್ನು ಟ್ರಾಫಿಕ್ ಕೆ ಸಂಕೇತೋं को ध्यान रखते हुए वाहन चलाना चाहिए. ಸಂಚಾರದ ನಿಯಮಗಳು, ಈ ರಸ್ತೆ ಸಂಚಾರದ ನಿಯಮಗಳನ್ನು ಪಾಲಿಸಿಕೊಂಡು ವಾಹನ ಚಲಾಯಿಸಬೇಕು. सड़क पर किसी के साथ दुर्घटना हो जाए तो उस व्यक्ति को ತುರಂತ ಪೌಚಾನ ಚಾಹಿಯೇ. ಸೊ ಏನಾದರೂ ಅವಘಡಗಳಾದರೆ ಸಾಧ್ಯವಾದಷ್ಟು ನೀವೇನು ಮಾಡಬೇಕಪ್ಪ ಅಂದರೆ ಹಾಸ್ಪಿಟಲ್ಗೆ ಒಯ್ಯಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅನ್ನೋದು ಕವಿಯ ಒಂದು ಆಶಯ ಇತ್ತು. ಇನ್ನು 3 ಅಂಕದ ಒಂದು ಪ್ರಶ್ನೆ ಇದೆ. ಭಾಯ್ ಕೋ ಗಿರ್ತೆ ದೇಕರ್ ಬಹನ್ ನೆ ಕ್ಯಾ ಕಿಯಾ ಅಂತ ಗುಲಾಬ್ ಸಿಂಗ್ ಪಾಠದ ಪ್ರಶ್ನೆ ಇದೆ. बहन ने भाई को गिरते देखा, वह दौड़ पड़ी, भाई खून से लथपथ पड़ा था, वह पुकारती रही भैया भैया. भाई के प्राण मानो यह अमृतवाणी सुटकर लौट पड़ा, वह बोला तो आ गई यह झंडा लो ಅಂತ ಇದೆ. ಲಾಸ್ಟ್ 4 ಮಾರ್ಕರ್ಗೆ ನಿಮಗೆ ಪದ್ಯಪಾಠ ಕೇಳಿದರು. ಸೊ ಇದು ಬಂದೇ ಬರ್ತಕ್ಕಂಥ ಒಂದು ಪ್ರಶ್ನೆ, ಓಕೆನಾ. ಸೊ ಅದರಲ್ಲಿ ಜೈ ಜೈ ಭಾರತ್ ಮಾತಾದಿಂದ ಹಿಡಿದು ಹರಾಭರಾವರೆಗೆ 4 ಸಾಲುಗಳನ್ನು ಬರಿಬೇಕು. ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ जय जय भारत माता ऊंचा हिया हिमालय तेरा उसमें कितना स्नेह भरा दिल में अपने आग दबाकर रखता हमको हरा भरा ಅಂತ ಒಂದು 4 ಲೈನ್ ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಕೊಡ್ತಾರೆ. ಇಷ್ಟಿತ್ತು ಈ ಒಂದು 9ನೇ ತರಗತಿ ಹಿಂದಿ ಕ್ವೆಶ್ಚನ್ ಪೇಪರ್. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.